ಕಾಣ್ತಾ ಇದೆಯಾ ಕಲ್ಲು? ಮದ್ರಾಸು. ಎಸ್ ಕೆಳಗಡೆ ಒಟ್ಟೋಗಿದೆ ನೋಡಿ, ಮದ್ರಾಸ್. ಇದು ಮೈಸೂರು ಪ್ರಾಂತ್ಯ, ಇದು ಮದ್ರಾಸು ಪ್ರಾಂತ್ಯ. ಅಲ್ಲಿ ಕೊಳ್ಳೇಗಾಲ ಯಾಕಪ್ಪ ಬರ್ದಿದ್ದಾರೆ ಅಂತಂದ್ರೆ, ಅವತ್ತು ಕೊಳ್ಳೇಗಾಲ ಮದ್ರಾಸು ಪ್ರಾಂತ್ಯಕ್ಕೆ ಸೇರಿತ್ತು. ಕೊಳ್ಳೇಗಾಲನ ತಗೊಂಡು ನೀಲಗಿರಿಯನ್ನ ಅವ್ರು ವಾಪಸ್ ಕೊಟ್ಬಿಟ್ಟು, ಯಾರಿಗೆ? ತಮಿಳ್ನವ್ರಿಗೆ. ನೀಲಗಿರಿ ಯಾವುದು? ಉದಕಮಂಡಲ ಅಲಿಯಾಸ್ ಊಟಿ. ಊಟಿಯನ್ನ ಕೊಟ್ಟು ನಾವು ಕೊಳ್ಳೇಗಾಲವನ್ನ ತಗೊಂಡು 1948 ರಾಜಾಜಿಯವರು ಬೆಂಗಳೂರಲ್ಲಿ ರಾಜಾಜಿ ನಗರ ಉದ್ಘಾಟನೆ ಮಾಡಿದ್ರಲ್ಲ, ಆ ರಾಜಾಜಿಯವರು ರಾಜಾಜಿನಗರ ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ ಮಹಾರಾಜ ಜಯಚಾಮರಾಜ ಒಡೆಯರ್ಗೆ ನಮ್ಗೆ ಚಾಮರಾಜನಗರನು ಕೊಟ್ಬಿಡಿ ಅಂತ ಹೇಳಿದ್ರು. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ಚಾಮರಾಜನಗರ ಜಿಲ್ಲೆಗೆ ಬಲಗಾಲಿಟ್ಟು ಕಾಲಿಟ್ಟಿದ್ದೀನಿ. ಎಲ್ಲ ನನ್ನ ಚಾಮರಾಜನಗರದ ಸೋದರ ಸೋದರಿಯರಿಗೆ ನನ್ನ ಹೃದಯಪೂರ್ವಕ ಪ್ರಣಾಮಗಳು. ಚಾಮರಾಜನಗರ ಜಿಲ್ಲೆ ನನಗೆ ಹೃದಯದೊಳಗೆ ಇರುವಂತಹ ಜಿಲ್ಲೆ. 89ನೇ ಇಸ್ವಿಯಿಂದ ನಾನು ಚಾಮರಾಜನಗರ ಜಿಲ್ಲೆಯಲ್ಲಿ ಓಡಾಡಿದ್ದೀನಿ. ಉಡಿಗಾಲ ತೆರಕನಾಂಬಿ ಸ್ಕೂಲನ್ನ ಕಟ್ಟಿದವನು ನಾನೇ. ಸೊ ಹಾಗಾಗಿ ನನ್ನ ಗಾರೆ ಕೆಲಸದ ನೆನಪುಗಳು ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಬಹಳ ಗಾಢವಾಗಿವೆ. ಈಗ ನಾನು ಚಾಮರಾಜನಗರ ಜಿಲ್ಲೆಯ ಸಂತೆಮರಳ್ಳಿ ಗ್ರಾಮದಿಂದ ಕಾವದವಾಡಿ ಗ್ರಾಮಕ್ಕೆ ಹೋಗುವಂತ ಒಂದು ರಸ್ತೆನಲ್ಲಿ ಇದ್ದೀನಿ. ಚಾಮರಾಜನಗರದಿಂದ ನೀವು ಸಂತೆಮರಳ್ಳಿಗೆ ಬಂದು ಕಾವದವಾಡಿಗೆ ಹೋಗ್ಬೇಕಾದ್ರೆ ಒಂದು ಐತಿಹಾಸಿಕ ತುಣುಕನ್ನ ಇಲ್ಲಿ ಬಿಟ್ಟಿದ್ದಾರೆ. ಅದೃಷ್ಟವಶಾತ್ ಇದು ಉಳ್ಕೊಂಡಿದೆ. ನಿಮ್ಗೆಲ್ಲ ಗೊತ್ತು, ಹಿಂದೆ ಪ್ರಾವಿನ್ಸ್ಗಳಿತ್ತು. ದಕ್ಷಿಣ ಭಾರತದ ಅತ್ಯಂತ ಪ್ರಮುಖವಾದಂತ ಪ್ರಾವಿನ್ಸು ಮದ್ರಾಸ್ ಪ್ರಾವಿನ್ಸು. ಯಾಕೆ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಕಚೇರಿಯ ಸೌತ್ ಇಂಡಿಯಾ ಹೆಡ್ ಆಫೀಸ್ ಇದ್ದಿದ್ದು ಮದ್ರಾಸ್ ಪ್ರಾವಿನ್ಸು. ಹಾಗಾಗಿ ಅವರು ಅಲ್ಲಿ ಹೆಡ್ ಆಫೀಸ್ ಮಾಡ್ಕೊಂಡು ನಮಗೆ ಈ ಕೊಡಬಾರದ ಹಿಂಸೆಯನ್ನ ಕೊಟ್ಟರು ಕನ್ನಂಬಾಡಿ ಕಟ್ಟೆ ಕಟ್ಟಬೇಕಾರೆ ಅಂತ ನಿಮ್ಗೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ. ಸೊ ಮದ್ರಾಸ್ ಪ್ರಾವಿನ್ಸ್ ಇತ್ತು. ಮತ್ತೊಂದು ಪ್ರಮುಖವಾದಂತ ಪ್ರಾವಿನ್ಸ್ ಇನ್ಯಾವ್ದ್ರಿ? ನಮ್ದೇ ಅಲ್ವೇನ್ರಿ? ಮೈಸೂರು ಪ್ರಾವಿನ್ಸ್. ಮದ್ರಾಸ್ ಪ್ರಾವಿನ್ಸ್, ಮೈಸೂರು ಪ್ರಾವಿನ್ಸು ಎರಡಕ್ಕೂ ಗಡಿ ಭಾಗವಾದಂತ ಈ ನೆಲ ಇದು. ಸಂತೆಮರಳ್ಳಿ ಟು ಕಾವದವಾಡಿಯ ನೆಲ ಏನಿದೆ ಇದು ಮದ್ರಾಸ್ ಪ್ರಾವಿನ್ಸ್ ಮತ್ತು ಮೈಸೂರು ಪ್ರಾವಿನ್ಸಿನ ಗಡಿ ಭಾಗ. ಆಗ ಮದ್ರಾಸ್ ಪ್ರಾವಿನ್ಸ್ ಮೈಸೂರು ಪ್ರಾವಿನ್ಸ್ ಅನ್ನ ಆಳದಂತ ಬ್ರಿಟಿಷರು ಇಲ್ಲಿ ಗಡಿ ಕಲ್ಲುಗಳನ್ನ ನೆಟ್ಟಿದ್ರು. ಈ ಗಡಿ ಕಲ್ಲುಗಳನ್ನ ಈಗ ನಾನು ನಿಮಗೆ ತೋರಿಸುವಂತ ಸಮಯ. ಬನ್ನಿ, ಬ್ರಿಜೇಶ್ ಬ್ರಿಜೇಶ್ ನನ್ನ ಜೊತೆ ಇದ್ದಾರೆ ಮತ್ತು ನಮ್ಮ ಸ್ಥಳೀಯ ಹುಡುಗರಾದಂತ. ಏನ್ ನಿಮ್ಮ ಹೆಸರು? ಸಿದ್ದರಾಜು. ಮತ್ತೆ ಇವ್ರು ನಿಮ್ಮ ಹೆಸರೇನು? ನಿತಿನ್ ರಾಜು ಮತ್ತೆ ಸಿದ್ದರಾಜು ನಮ್ ಜೊತೆ ಇದ್ದಾರೆ. ಮತ್ತು ಚಾಮರಾಜನಗರ ಜಿಲ್ಲೆನಲ್ಲಿ ಇವತ್ತು ನನ್ನ ಜೊತೆ ಆಗಿರತಕ್ಕಂಥವ್ರು ತ್ಯಾಗರಾಜು ಅಂತ ನನ್ನ ಸೋದರ ಸಮಾನನಾದಂತ ತ್ಯಾಗರಾಜು ಇವತ್ತು ನನ್ನ ಜೊತೆ ಇದ್ದಾರೆ. ಸರ್ ಬನ್ನಿ. ನೀವು ನಿಮ್ಮ ಹೆಸರೇನು? ಶಿವಮೂರ್ತಿ ಅಂತ ಚಾಮರಾಜನಗರ ಜಿಲ್ಲೆಯ ಶಿಕ್ಷಕರು ಇವತ್ತು ನನ್ನ ಜೊತೆ ಇದ್ದಾರೆ. ಎಲ್ಲ ಚಾಮರಾಜನಗರ ಜಿಲ್ಲೆಯ ಸೋದರರು ಇವತ್ತು ನನ್ನ ಜೊತೆ ಇದ್ದಾರೆ. ಸೊ ಈಗ ನಾನ್ ನಿಮ್ಗೆ ಮೈಸೂರು ಮತ್ತು ಮದ್ರಾಸು, ಮೈಸೂರು ಅನ್ನೋದು ಇಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೈಸೂರು ಕಾಣುತ್ತಲ್ವಾ ಬ್ರಿಜೇಶ್? ಅದರಲ್ಲಿ ಮೈಸೂರು ಕಾಣ್ತಾ ಇದೆ. MYSORE ಮೈಸೂರು ಕಾಣ್ತಾ ಇದೆ ಅಲ್ವಾ? ಯಾವಾಗ ಬರ್ದಿರ್ಬೋದು, ಯಾವಾಗ ಈ ಗಡಿ ಕಲ್ಲು ಹಾಕಿರ್ಬೋದು ಅಂತ ಸ್ಥಳೀಯರು ನನ್ನ ಕೇಳಿದ್ರು. 1799 ಐತಿಹಾಸಿಕ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ರು ಹುತಾತ್ಮರಾದ್ಮೇಲೆ ಬ್ರಿಟಿಷರು ಇಡೀ ಮೈಸೂರು ರಾಜ್ಯವನ್ನು ತಮ್ಮ ಕಬ್ಜಾಗೆ ತಗೊಂಡು 4 ಭಾಗಗಳನ್ನಾಗಿ ಅದನ್ನ ಕತ್ತರಿಸಿ ಹಂಚಿಬಿಟ್ಟರು. ಹೈದರಾಬಾದ್ ಕರ್ನಾಟಕ, ಕಿತ್ತೂರು ಕರ್ನಾಟಕ ಮಾಡಿ ಅವರೊಂದಿಷ್ಟು ತಮ್ಮ ಬಳಿ ಮಂಗಳೂರು ಮತ್ತು ಬಳ್ಳಾರಿಯನ್ನ ತಮ್ಮ ಬಳಿಯೇ ಇಟ್ಕೊಂಡ್ರು. ಆಗ ಇಡೀ ಮೈಸೂರನ್ನ ಅಳೆದು ಮೈಸೂರಿಗೆ ಇಷ್ಟು ಬಾರ್ಡರ್ ಅಂತ ಮಾಡಿದವನು ಲೆಫ್ಟಿನೆಂಟ್ ಕರ್ನಲ್ ಬ್ಯಾರಿ ಕ್ಲೋಸ್. ನಮ್ಮ ರಾಮನಗರ ಏನಂತ ಕ್ಲೋಸ್ ಪೇಟೆ ಅಂತ ಏನಿದೆ, ಆ ಕ್ಲೋಸ್ ಪೇಟೆ ಹೆಸರಿಟ್ಕೊಂಡಂತ ಲೆಫ್ಟಿನೆಂಟ್ ಕರ್ನಲ್ ಬ್ಯಾರಿ ಕ್ಲೋಸ್ ಮೊದಲ ರೆಸಿಡೆಂಟ್ ಆಫ್ ಮೈಸೂರು. ಅವನು ಇದನ್ನೆಲ್ಲ ಅಳೆದವನು. ಅವನು ಅಳೆದಿದ್ದಕ್ಕೆ ಅವನ್ನ ಮೊದಲನೇ ರೆಸಿಡೆಂಟ್ ಆಗಿ ಮಾಡಿದ್ರು. 1800 ಅವನು ಮೈಸೂರಿಗೆ ಮಹಾರಾಜರು ಬಂದಾಗ ಅವನು ಬಂದು ರೆಸಿಡೆಂಟ್ ಆಫ್ ಮೈಸೂರಾಗಿದ್ದ. ಆ ಲೆಫ್ಟಿನೆಂಟ್ ಕರ್ನಲ್ ಬ್ಯಾರಿ ಕ್ಲೋಸ್ ಹಾಕಿದಂತ ಕಲ್ಲುಗಳು ಇವು, ಗಡಿ ಕಲ್ಲುಗಳು.
ಲೆಫ್ಟಿನೆಂಟ್ ಕರ್ನಲ್ ಬ್ಯಾರಿ ಕ್ಲೌಸ್ ಅನ್ನ ನೆನ್ಕೊಳಕ್ ನಿಮ್ಗೆ ಇನ್ನೂ ಒಂದು ಕಾರಣ, ರಾಮನಗರದಲ್ಲೂ ನೆನ್ಕೋಬಹುದು, ಬೆಂಗಳೂರಿನ ರೆಸಿಡೆನ್ಸಿ ರಸ್ತೆಯಲ್ಲೂ ನೆನ್ಕೋಬಹುದು, ಮತ್ತು ಈ ಚಾಮರಾಜನಗರದ ಗಡಿ ಕಲ್ಲುಗಳಲ್ಲೂ ನೀವು ಲೆಫ್ಟಿನೆಂಟ್ ಕರ್ನಲ್ ಬ್ಯಾರಿ ಕ್ಲೌಸ್ ಅನ್ನ ನೆನ್ಕೋಬಹುದು. ಮೈಸೂರು ಕಾಣಿಸ್ತಾ ಇದೆಯಾ? ಈ ಕಡೆ ಪಕ್ಕದಲ್ಲಿ ಕೊಳ್ಳೆ ಅಂತ ಇದೆ, ಇಲ್ಲಿ ತೋರಿಸಿ, ಆ ಕಡೆ ನಿಂತ್ಕೊಂಡ್ರೆ ಕಾಣುತ್ತೆ. ಇಲ್ಲಿ ಬನ್ನಿ, ಇಲ್ಲಿ ನೀವು ಬರ್ಬೇಕು, ಈ ಕಡೆ ಇಲ್ಲಿ ಬಂದು ನೀವು ಬರ್ಬೇಕು, ಅಲ್ಲಿ ನಿಂತ್ಕೋಬೇಕು ನೀವು, ಆವಾಗ ಇಲ್ಲಿ ಕೊಳ್ಳೇಗಾಲ ಅಂತ ಕಾಣುತ್ತೆ, ತೋರಿಸ್ಬೋದು ಬನ್ನಿ. ಇನ್ನಿಂದೆ ಹೋಗ್ಬೇಕು, ಅಲ್ಲೋಗಿ ಕಾಣುತ್ತಾ ಕೊಳ್ಳೇಗಾಲ? ಕಾಣಿಸ್ತಾ ಇದೆಯಾ? ಮೊಬೈಲಲ್ಲೇ ಕಾಣಿಸ್ತಾ ಇದೆಯಾ? ಓಕೆ, ಇದು ಮೈಸೂರು, ಇದು ಕೊಳ್ಳೇಗಾಲ. ಏನ್ ಕೊಳ್ಳೇಗಾಲ ಯಾಕೆ ಬಂತು ಇಲ್ಲಿಗೆ ಅಂತ ನಾನು ಹೇಳ್ತೀನಿ. ಈ ಕಡೆ ಬನ್ನಿ, ಈ ಕಡೆ ಇನ್ನೊಂದು ಗಡಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ ಕಲ್ಲು? ಮದ್ರಾಸು. ಕೆಳಗಡೆ ಒಟ್ಟೋಗಿದೆ ನೋಡಿ, ಮದ್ರಾಸ್. ಇದು ಮೈಸೂರು ಪ್ರಾಂತ್ಯ, ಇದು ಮದ್ರಾಸು ಪ್ರಾಂತ್ಯ. ಅಲ್ಲಿ ಕೊಳ್ಳೇಗಾಲ ಯಾಕಪ್ಪ ಬರ್ದಿದ್ದಾರೆ ಅಂತಂದ್ರೆ, ಅವತ್ತು ಕೊಳ್ಳೇಗಾಲ ಮದ್ರಾಸು ಪ್ರಾಂತ್ಯಕ್ಕೆ ಸೇರಿತ್ತು. ಸ್ವತಂತ್ರ ಭಾರತದ ನಂತರ ಭಾರತವೆಲ್ಲ ಏಕೀಕರಣವಾದಂತ ಸಂದರ್ಭಗಳಲ್ಲಿ, ರಾಜ್ಯಗಳು ರಚನೆಯಾದಂತ ಸಂದರ್ಭದಲ್ಲಿ ಕೊಳ್ಳೇಗಾಲನ ತಗೊಂಡು ನೀಲಗಿರಿಯನ್ನ ಅವ್ರು ವಾಪಸ್ ಕೊಟ್ಬಿಟ್ಟು, ಯಾರಿಗೆ? ತಮಿಳ್ನವ್ರಿಗೆ. ನೀಲಗಿರಿ ಯಾವುದು? ಉದಕಮಂಡಲ ಅಲಿಯಾಸ್ ಊಟಿಯನ್ನ ಕೊಟ್ಟು ನಾವು ಕೊಳ್ಳೇಗಾಲವನ್ನ ತಗೊಂಡು 1948 ಅಲ್ಲಿ ರಾಜಾಜಿಯವರು ಬೆಂಗಳೂರಲ್ಲಿ ರಾಜಾಜಿನಗರ ಉದ್ಘಾಟನೆ ಮಾಡಿದ್ರಲ್ಲ, ಆ ರಾಜಾಜಿಯವರು ರಾಜಾಜಿನಗರ ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ ಮಹಾರಾಜ ಜಯಚಾಮರಾಜ ಒಡೆಯರ್ಗೆ ನಮ್ಗೆ ಚಾಮರಾಜನಗರನು ಕೊಟ್ಬಿಡಿ ಅಂತ ಹೇಳಿದ್ರು. ಆಗ ಅವರು ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ರಾಜಾಜಿ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ನಮ್ಗೆ ಚಾಮರಾಜನಗರನು ಕೊಟ್ಬಿಡಿ ಅಂತಂದಾಗ ಮಹಾರಾಜರು ಗೊತ್ತಲ್ಲ, ಮಹಾರಾಜರು ಕೇಳಿದ್ದನ್ನ ಕೊಡುವಂತ ಕರ್ಣ ತಗೊಂಬಿಡಿ ಎಂದಿದ್ರು. ಅಯ್ಯಯ್ಯೋ ಚಾಮರಾಜನಗರ ನಮ್ಗೆ ಹೊರಟೋಗ್ಬಿಡುತ್ತಲ್ಲ ಅಂತೇಳಿ ಮೈಸೂರಿನ ಬುದ್ಧಿವಂತರೆಲ್ಲ ಸೇರಿ ಮಹಾರಾಜರನ್ನ ಕನ್ವಿನ್ಸ್ ಮಾಡಿ ಚಾಮರಾಜನಗರನ ನಮ್ಮಲ್ಲೇ ಉಳಿಸ್ಕೊಂಡು, ಹಂಗಾಗಿ ಚಾಮರಾಜನಗರ ನಮ್ಮ ಕನ್ನಡ ನಾಡಿಗೆ ಇವತ್ತು ಉಳ್ಕೊಂಡಿದೆ. ಇಲ್ಲದಿದ್ರೆ ಚಾಮರಾಜನಗರನ ಊಟಿಸ್ತಾರೆ ತರ ಹೊರಟೋಗ್ಬಿಡೋದು. ಸೊ ಜಸ್ಟ್ ಮಿಸ್ ಆಯ್ತು, ಆಯ್ತಾ? ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಮದ್ರಾಸು ಪ್ರಾಂತ್ಯ, ಮೈಸೂರು ಪ್ರಾಂತ್ಯ. ನಿಮ್ಗೆ ಇನ್ನೊಂದು ಗಡಿ ಕಲ್ ತೋರಿಸಿದೀನಿ, ಎಲ್ಲೆಲ್ಲಿ? ಆಂಧ್ರ ಬಾರ್ಡ್ರು, ಮಧುಗಿರಿ ಮಿಡಿಗೇಶಿ ಆದ್ಮೇಲೆ ಹೇಮಾವತಿ, ಹೆಂಜೇರು ಹೇಮಾವತಿಗೆ ಹೋಗ್ಬೇಕಾದ್ರೆ ನಾನು ನಿಮ್ಗೆ ತೋರಿಸಿದ್ದೇನೆ ಒಂದು ಗಡಿಕಲ್ಲು, ಮೈಸೂರು ರಾಜ್ಯದ ಗಡಿಕಲ್ಲು. ಇದು ಒಂದು ಮೈಸೂರು ರಾಜ್ಯದ ಗಡಿಕಲ್ಲು ತೋರಿಸಿದ್ದೀನಲ್ಲ, ಇದೆ ಇಲ್ಲಿ, ಆಯ್ತಾ? ನೋಡಿದ್ರಲ್ಲ? ಸೊ 2 ರಾಜ್ಯದ ಗಡಿಕಲ್ಲುಗಳನ್ನ ನೋಡಿದ್ರಿ. ಚಾಮರಾಜನಗರ ಇಂಥ 10 ಹಲವು ಆಶ್ಚರ್ಯಗಳನ್ನ, ರೋಮಾಂಚಕ ಸಂಗತಿಗಳನ್ನ, ಐತಿಹಾಸಿಕ ವಿಚಾರಗಳನ್ನ ಚಾಮರಾಜನಗರ ಒಳಗೊಂಡಿದೆ. ಅತ್ಯಂತ ಐತಿಹಾಸಿಕವಾದಂತ ಜಿಲ್ಲೆ ಮತ್ತು ಪಟ್ಟಣ ಚಾಮರಾಜನಗರ. ಮುಂದಕ್ಕೆ ಅದನ್ನು ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಇಲ್ಲಿ ಇನ್ನೂ ಒಂದಿದೆ, ಬನ್ನಿ ಬ್ರಿಜೇಶ್, ಇಲ್ಲಿ ನೀವು ತೋರಿಸಿ. ಇಲ್ಲಿ ಇನ್ನೂ ಒಂದು 3 ಅಕ್ಷರಗಳಿಲ್ಲಿ ಬರ್ದಿದೆ, ಇಲ್ಲಿ ತೋರಿಸಿ. ಇಲ್ಲಿ CBE ಅಂತ ಬರ್ದಿದೆ ಇಲ್ಲಿ. ಏನ್ CBE ಅಂದ್ರೆ, ನೀವು ಅದನ್ನ ಗೂಗಲ್ ಮಾಡಿದ್ರೆ ಸಿಗುತ್ತೆ ನಿಮ್ಗೆ ಆನ್ಸರ್. CBE ಅಂದ್ರೆ ಇವತ್ತಿನ ಕೊಯಂಬತ್ತೂರು ರೈಲ್ವೆ ಸ್ಟೇಷನ್ ಕೋಡು CBE. ಇವಾಗ ನಾವು ಬೆಂಗಳೂರು ಏರ್ಪೋರ್ಟ್ ನ BLR ಅಂತ ಅನ್ನಲ್ವಾ, DXB ಅಂದ್ರೆ ನಾವು ದುಬೈ ಅಂತೀವಲ್ಲ, ಆ ತರ CBE ಅಂದ್ರೆ ಕೊಯಂಬತ್ತೂರು ರೈಲ್ವೆ ಸ್ಟೇಷನ್. ಆದ್ರೆ ಇದು ಆ ಕಾಲದಾದ್ರಿಂದ 1800s ಆದ್ರಿಂದ ಇದನ್ನ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ಬ್ರಿಟಿಷ್ ಎಂಪೈರ್ ಅಂತ ಕರೀತಾರೆ. ಕಮಾಂಡರ್ ಆಫ್ ದ ಆರ್ಡರ್ ಆಫ್ ಬ್ರಿಟಿಷ್ ಎಂಪೈರ್ ಈಸ್ ಕಾಲ್ಡ್ ಅಸ್ CBE. ಅರ್ಥ ಆಯ್ತಲ್ಲ? ಸೊ ಇದು ಬ್ರಿಟಿಷರ್ ನೆಟ್ಟಿದ್ದು ಅಂತ ಅನುಮಾನವೇ ಇಲ್ಲ. ಕಮಾಂಡರ್ ಆಫ್ ದ ಆರ್ಡರ್ ಆಫ್ ಬ್ರಿಟಿಷ್ ಎಂಪೈರ್, ಬ್ರಿಟಿಷ್ ಎಂಪೈರ್ನವರು ಬ್ರಿಟಿಷ್ ಸಾಮ್ರಾಜ್ಯದ ಕಮಾಂಡರ್ಗಳ ಅಡಿಯಲ್ಲಿ ಅವರ ಅಧಿಸೂಚನೆಯ ಮೇರೆಗೆ ನೆಟ್ಟಂತ ಮೈಸೂರು ಮತ್ತು ಮದ್ರಾಸ್ ಪ್ರಾವಿನ್ಸಿನ ಗಡಿ ಕಲ್ಲುಗಳಿವು. ನೋಡ್ರಿ, 2 ಕಲ್ಲಿಂದ ಎಷ್ಟು ಇತಿಹಾಸ ಇದೆ. ಸಂತೆಮರಳಿಯಿಂದ ಟಗರುಪುರಕ್ಕೆ ಹೋಗ್ಬೇಕಾದಂತ ದಾರಿನಲ್ಲಿ ನಿಮ್ಗೆ 2 ಅಜ್ಞಾತವಾಗಿ ನಿಂತಿರ್ತಕ್ಕಂಥ 2 ಗಡಿಕಲ್ಲು ಇಷ್ಟು ಇತಿಹಾಸವನ್ನು ಹೇಳುತ್ತೆ. ನಾನ್ ಕೇಳೋದಾದ್ರೆ ಚಾಮರಾಜನಗರ ಜಿಲ್ಲಾಡಳಿತ ಒಂದ್ ಸ್ವಲ್ಪ ಇದಕ್ಕೆ ಟೈಮ್ ತಗೊಂಡು, ಪುರ್ಸೊತ್ ತಗೊಂಡು, ಆಸಕ್ತಿ ತಗೊಂಡು ಈ 2 ಕಲ್ಲುಗಳನ್ನ ಮೇಲೆತ್ತಿ ಒಂದು ಪೆಡೆಸ್ಟಲ್ ಹಾಕಿ ಕೂರಿಸಿ ಪಕ್ಕದಲ್ಲಿ ಒಂದು ಬೋರ್ಡ್ ಹಾಕಿದ್ರೆ ಇತಿಹಾಸ ಆಸಕ್ತರಿಗೆ, ಇಲ್ಲಿ ಜನರಿಗೆ, ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಜನರಲ್ ನಾಲೆಡ್ಜು, ಹಿಸ್ಟಾರಿಕಲ್ ನಾಲೆಡ್ಜು ಇಂಪ್ರೂವ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಚಾಮರಾಜನಗರ ಜಿಲ್ಲಾಡಳಿತದವರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ. ಟೈಮ್ ಇದ್ರೆ ಗಮನ ಹರಿಸ್ತೀರಾ?